ಹಾಯ್ ಹಲೋ ನಮಸ್ಕಾರ. ಸಂಬಂಧಗಳ ಮೌಲ್ಯ ಸ್ಪೆಷಲ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನ್ ನಿಮ್ ಶ್ರೀದೇವಿ. ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ನಿಮ್ಗೆ ಬುದ್ಧನ ಕಥೆಯೊಂದನ್ನ ಹೇಳ್ತಾ ಇದ್ದೀನಿ. ಬುದ್ಧನ ಸಾಕಷ್ಟು ಕಥೆಗಳನ್ನ ನೀವು ಕೇಳಿರ್ತೀರ, ಆದ್ರೆ ಈ ಕತೆ ಯಾವುದು, ಇವತ್ತಿನ ಎಪಿಸೋಡ್ ಇಂದ ಏನ್ ತಿಳ್ಕೊಬಹುದು ಅನ್ನೋ ಕುತೂಹಲ ನಿಮ್ಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಒಮ್ಮೆ ಗೌತಮ ಬುದ್ಧ ಒಂದು ಊರಿನಲ್ಲಿ ಉಪದೇಶವನ್ನ ಕೊಡ್ತಾ ಇರ್ತಾರೆ. ಜನ ತಮ್ಮ ಕಷ್ಟಗಳನ್ನ, ತಾವು ಎದುರಿಸ್ತಿರುವಂತಹ ಸಮಸ್ಯೆಗಳನ್ನ ಬುದ್ಧನ ಬಳಿ ತಿಳಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನ ಪಡೆದುಕೊಂಡು ಹೋಗ್ತಾ ಇರ್ತಾರೆ. ಅದೇ ದಾರಿಯಲ್ಲಿ ಒಬ್ಬ ಭಿಕ್ಷುಕ ಕೂಡ ಬರ್ತಾನೆ. ಅವನಿಗೆ ಅಲ್ಲಿನ ಸನ್ನಿವೇಶ ನೋಡಿ ಆಶ್ಚರ್ಯ ಆಗುತ್ತೆ. ಇದೇನಪ್ಪ ಇದು, ಜನ ಬುದ್ಧನ ಹತ್ರ ಬರುವಾಗ ಇಷ್ಟೊಂದು ದುಃಖದಲ್ಲಿ ಬರ್ತಾ ಇದ್ರು, ಆದ್ರೆ ಮತ್ತೆ ವಾಪಸ್ ಹೋಗುವಾಗ ಇಷ್ಟೊಂದು ನಗುಮುಖದಿಂದ ಹೋಗ್ತಿದಾರಲ್ಲ. ಹಾಗಾದ್ರೆ ನಾನು ಯಾಕೆ ಬುದ್ಧನ ಬಳಿ ಹೋಗಿ ನನ್ನ ಕಷ್ಟ ಸಮಸ್ಯೆ ಹೇಳ್ಕೋಬಾರ್ದು, ಅವ್ರೇನಾದ್ರೂ ಪರಿಹಾರ ಕೊಡ್ತಾರಾ ನೋಡೋಣ ಅಂತ ಯೋಚನೆ ಮಾಡ್ತಾನೆ. ಸೇರಿದಂತಹ ಜನರೆಲ್ಲರೂ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆದುಕೊಂಡು ಹೋದ ಮೇಲೆ ಆ ಭಿಕ್ಷುಕ ಬುದ್ಧನ ಬಳಿ ಬಂದು ತನ್ನ ಸಮಸ್ಯೆಯನ್ನ ಹೇಳ್ತಾನೆ. ಬುದ್ಧ ದೇವ, ನನ್ನ ಪ್ರಕಾರ ಈ ಊರಿನಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ, ಸಮೃದ್ಧವಾಗಿ ತಮ್ಮ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ನಾನ್ ಮಾತ್ರ ಯಾಕೆ ಬಡವನಾಗಿ ಮತ್ತು ಯಾವಾಗಲೂ ದುಃಖದಲ್ಲಿಯೇ ಇದ್ದೀನಿ? ಆಗ ಬುದ್ಧ ಆ ಭಿಕ್ಷುಕನಿಗೆ ಒಂದು ಉತ್ತರವನ್ನ ನೀಡ್ತಾರೆ. ನೀನು ಜೀವನದಲ್ಲಿ ಯಾರಿಗೂ ಏನನ್ನೂ ಕೊಟ್ಟಿಲ್ಲ, ಅದಕ್ಕೆ ನೀನು ಬಡವನಾಗಿಯೇ ಇದ್ದೀಯಾ ಅಂತ. ಆ ಭಿಕ್ಷುಕನಿಗೆ ಬುದ್ಧನ ಮಾತು ಕೇಳಿ ಆಶ್ಚರ್ಯ ಆಗತ್ತೆ. ಮತ್ತೆ ಬುದ್ಧನಿಗೆ ಪ್ರಶ್ನೆ ಮಾಡ್ತಾನೆ. ಅಲ್ಲ ಸ್ವಾಮಿ, ಇನ್ನೊಬ್ಬರಿಗೆ ಕೊಡೋ ಅಂತದ್ದು ನನ್ ಬಳಿ ಏನಿದೆ? ನಾನೇ ಒಂದು ಹೊತ್ತು ಊಟಕ್ಕೆ ಇನ್ನೊಬ್ಬರ ಬಳಿ ಕೈ ಚಾಚಬೇಕು, ನಾನ್ ಯಾರಿಗ್ ಏನ್ ಕೊಡೋಕ್ ಸಾಧ್ಯ? ಆಗ ಬುದ್ಧ ಒಂದು ಸಣ್ಣ ಕಿರುನಗೆಯನ್ನ ಬೀರ್ತಾ ಆ ಪ್ರಶ್ನೆಗೆ ಉತ್ತರವನ್ನ ನೀಡುತ್ತಾರೆ. ನೀನು ಒಬ್ಬ ಅಜ್ಞಾನಿ, ನಿನ್ನ ಬಳಿ ಏನಿದೆ ಅನ್ನೋದೇ ನಿನಗೆ ಗೊತ್ತಿಲ್ಲ. ಆ ದೇವರು ನಿನಗೆ ಸಾಕಷ್ಟು ನೀಡಿದ್ದಾನೆ ಪರರೊಂದಿಗೆ ಹಂಚಿಕೊಳ್ಳೋಕೆ. ನಿನ್ನ ಬಳಿ ಇರುವ ನಗು ಮತ್ತೊಬ್ಬರಿಗೆ ಹಂಚಬಹುದು, ನಿನ್ನ ಮಾತಿನಿಂದ ನೊಂದ ಮನಸ್ಸುಗಳಿಗೆ ಸಮಾಧಾನ ನೀಡಬಹುದು, ನಿನ್ನ ಪ್ರೋತ್ಸಾಹದ ಮಾತುಗಳು ಸೋತ ಹೃದಯಕ್ಕೆ ಹೊಸ ಉತ್ಸಾಹ ನೀಡಬಹುದು. ಇಷ್ಟೆಲ್ಲಾ ಇದ್ದರೂ ನನ್ನ ಹತ್ರ ಏನಿದೆ ಅಂತ ಕೇಳ್ತೀಯಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿ ಆ ಭಿಕ್ಷುಕ ಒಂದು ಕ್ಷಣ ಮೌನಿಯಾಗುತ್ತಾನೆ. ಆತ ಬುದ್ಧನ ಮಾತುಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾನೆ. ಆಗ ಅವನಿಗೆ ಅರ್ಥವಾಗುತ್ತೆ, ನನ್ನ ಹತ್ರ ಏನಿಲ್ವೋ ಅದ್ರ ಬಗ್ಗೆ ಕೊರಗ್ತಿದ್ದೆ, ಆದ್ರೆ ಇರೋದ್ರ ಬಗ್ಗೆ ನಾನ್ ಸ್ವಲ್ಪನೂ ಗಮನ ಹರಿಸ್ಲಿಲ್ಲ. ಈ ನೀತಿ ಅರ್ಥವಾದ ಕೂಡಲೇ ಆ ಭಿಕ್ಷುಕನ ಮುಖದಲ್ಲಿ ನಗು ಮೂಡುತ್ತೆ. ಈ ಕಥೆಯಿಂದ ನಾವು ಒಂದಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಎಷ್ಟೋ ಬಾರಿ ನಾವು ನಮ್ಮ ಬಳಿ ಇಲ್ಲದ ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಾ ದುಃಖದಲ್ಲೇ ಇರ್ತೀವಿ. ಆದ್ರೆ ನಮ್ಮ ಸುತ್ತ ಆ ದುಃಖವನ್ನ ಮರೆಸುವಷ್ಟು ವಿಷಯ ಅಥವಾ ವ್ಯಕ್ತಿ ಇರುತ್ತಾರೆ ಅನ್ನೋದನ್ನ ನಾವು ಗಮನಿಸೋದೇ ಇಲ್ಲ. ನಾವು ಬದುಕುತ್ತಿರುವ ಜೀವನ ಎಷ್ಟೋ ಜನರ ಕನಸಾಗಿರುತ್ತೆ. ನನ್ನ ಹತ್ರ ಅದಿಲ್ಲ ಇದಿಲ್ಲ ಅನ್ನೋದರ ಬದಲು ಇರೋದ್ರಲ್ಲಿ ಖುಷಿಯಾಗಿ ತೃಪ್ತಿಯಾಗಿ ಇರೋದು ಹೇಗೆ ಅಂತ ಕಲಿತ್ರೆ ನೆಮ್ಮದಿಯ ಜೀವನ ನಮ್ಮದಾಗುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಮರಿದೆ ಚಾನೆಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.